ಜಗತ್ತೆಲ್ಲ ಕಿತ್ತಾಡಿ ಜಗತ್ತೆಲ್ಲ ಬಡದಾಡಿ ನಾಶವಾಗುತ್ತಲ್ಲ, ಆ ಜಗತ್ತಿಗೆಲ್ಲ ಬೆಳಕನ್ನು ಕೊಡ್ಲಿಕ್ಕೆ, ಶಾಂತಿಯ ಸಂದೇಶ ಕೊಡ್ಲಿಕ್ಕೆ, ಜ್ಞಾನದ ಸಂದೇಶ ಕೊಡ್ಲಿಕ್ಕೆ ಉಳ್ಕೊಳ್ಳೋದು ಒಂದೇ ಒಂದು ದೇಶ, ನಮ್ಮ ದೇಶ. ನಾವು ಅಲ್ಲಿಗೆಲ್ಲ ಹೋಗ್ಲಿಕ್ಕಿದೆ, ಶಾಂತಿಯ ಸಂದೇಶ ಹರಡ್ಲಿಕ್ಕಿದೆ. ಸಮಯ ಹತ್ರ ಬಂತು. ಯಾರು ಅಪನಂಬಿಕೆ ತಾಳಬೇಕು ಅಂತಿಲ್ಲ. ನನಗಂತೂ ವಿಶ್ವಾಸ ಇದೆ. 8 ವರ್ಷದಿಂದ ಈ ಕೆಲಸ ಮಾಡ್ತಿದ್ದೀನಿ, ಧೈರ್ಯದಿಂದ ಹೇಳ್ತೀನಿ. ಅಬ್ದುಲ್ ಕಲಾಂರು ಕಳೆದ ಅನೇಕ ದಶಕಗಳಿಂದ ಕೆಲಸ ಮಾಡ್ತಿದ್ದಾರೆ. ಅವರೊಂದು ಪುಸ್ತಕ ಬರೆದಿದ್ದಾರೆ, ವಿಷನ್ 2020 ಅಂತ. ಆ ಪುಸ್ತಕ ಓದಿ ನೋಡಿದ್ರೆ ರೋಮಾಂಚನ ಆಗುತ್ತೆ. 2020ಕ್ಕೆ ಭಾರತ ಎಲ್ಲೆಲ್ಲಿರುತ್ತೆ ಅಂತ ಅವರು ವರ್ಣಿಸ್ತಾ ಹೋಗ್ತಾರೆ. ವಿಶ್ವಾಸ ಇದೆ ನನಗೆ. ಯಾಕೆ ವಿಶ್ವಾಸ ಗೊತ್ತಾ? 2020 ಅನ್ನೋದೇ ಒಂದು ಮ್ಯಾಜಿಕ್ ನಂಬರ್. ಅದನ್ನು 2020 ಅಂತ ಕರೀತಾರೆ. 2020 ಅಂತ ಒಂದು ವರ್ಲ್ಡ್ ಕಪ್ ಶುರುವಾಯಿತು ಕ್ರಿಕೆಟ್ನಲ್ಲಿ. ದೇವರಾಣೆಗೂ ಭಾರತ ಗೆಲ್ಲುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಇವರು ಫಸ್ಟ್ ರೌಂಡ್ ಕ್ಲಿಯರ್ ಮಾಡಿದ್ರೆ ಸಾಕಪ್ಪ ಅಂತ ಅನ್ಕೊಂಡಿದ್ವಿ. ಆದ್ರೆ ಯುವರಾಜ್ ಸಿಂಗು 6 ಬಾಲಿಗೆ 6 ಸಿಕ್ಸ್ ಹೊಡೆದು ಬಿಟ್ಟ. ಭಾರತ ವರ್ಲ್ಡ್ ಕಪ್, ಫಸ್ಟ್ 2020 ವರ್ಲ್ಡ್ ಕಪ್ ಗೆದ್ದೇ ಬಿಡ್ತು. ಯಾಕೆ ಗೆದ್ದಿತ್ತು ಗೊತ್ತಾ ಭಾರತ? ಭಗವಂತ 2020 ಅನ್ನೋ ಚೆಕ್ ಮೇಲೆ ಭಾರತ ಅಂತ ಬರೆದು ಅಕೌಂಟ್ ಪೇಯಿ ಮಾಡಿಬಿಟ್ಟಿದ್ದಾನೆ. ನಾವಲ್ದೆ ಇನ್ಯಾರ್ರೀ ಕ್ಯಾಶ್ ಮಾಡ್ಕೋಬೇಕು? ಅದನ್ನ ನಾವೇ ಕ್ಯಾಶ್ ಮಾಡ್ಕೋಬೇಕು. ಒಂದು 2020 ಗೆದ್ದಾಗಿದೆ. ಈಗ ನೆಕ್ಸ್ಟ್ 2020 ನಮ್ಮ ಕಣ್ಣೆದುರಿಗಿದೆ. ಅದು 2020 ಗುರಿ. ಈ ಗುರಿ ನಾವು ಮುಟ್ಟಬೇಕು ಅಂದ್ರೆ ಪ್ರತಿಯೊಬ್ಬರು ಕಾರ್ಯಶೀಲರಾಗಬೇಕು. ಭಾರತ ಕೆಟ್ಟ ರಾಷ್ಟ್ರ ಅಲ್ಲ. ನನ್ನ ಭಾರತ ಜಗತ್ತನ್ನು ಆಳಿದ ರಾಷ್ಟ್ರ. ನನ್ನ ಭಾರತ ಜಗತ್ತಿನ ಶ್ರೇಷ್ಠ ರಾಷ್ಟ್ರ. ಬೈದು ಈ ರಾಷ್ಟ್ರ ಹಿಂಗ್ ಮಾಡಿಟ್ಟಿದ್ದೀವಿ. ಒಬ್ಬ ಹುಡುಗನನ್ನ ನೀನ್ ದಡ್ಡ ಅಂದ್ರೆ ದಡ್ಡನಾಗಿ ಹೋಗ್ಬಿಡ್ತಾನೆ ಅನ್ನೋದಾದ್ರೆ, ಆಫ್ರಿಕಾದಲ್ಲಿ ಒಂದು ಮರವನ್ನು ಉರುಳಿಸಬೇಕಾದ್ರೆ ಆ ಮರವನ್ನು ಬೈದು ಉರುಳಿಸ್ತಾರೆ ಅನ್ನೋದಾದ್ರೆ, ನನ್ನ ದೇಶವನ್ನು ಬೈದು ಯಾವ ಸ್ಥಿತಿಗೆ ತಂದ್ಬಿಟ್ಟಿದ್ದೀವಿ? ಒಂದು ಮಾಡ್ಲಿಕ್ಕಾದ್ರೆ ಕೆಲಸ ಮಾಡಿ, ಇಲ್ಲದೆ ಹೋದ್ರೆ ದಯವಿಟ್ಟು ಬಾಯಿ ಮುಚ್ಕೊಂಡಿರಿ. ಭಾರತವನ್ನು ಮಾತ್ರ ಬೈಬೇಡಿ. ನಿಮ್ಮ ಮನೇಲಿ ಟಾಯ್ಲೆಟ್ ಗಲೀಜಾಗಿದ್ರೆ ಊರು ತುಂಬಾ ತಮಟೆ ಹೊಡ್ಕೊಂಡು ಹೋಗ್ತೀರೇನು? ನಮ್ಮನೆ ಟಾಯ್ಲೆಟ್ ಗಲೀಜಾಗಿದೆ ಅಂತ ಟಾಯ್ಲೆಟ್ ಕ್ಲೀನ್ ಮಾಡ್ತೀವಿ ಅಷ್ಟೇ ರೀ. ನನ್ನ ಭಾರತಕ್ಕೆ ಒಂದೆರಡು ಸಮಸ್ಯೆ ಇರ್ಬೋದು. ಈ ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೊಳ್ಳೋಣ. ನನ್ನ ಭಾರತವನ್ನು ಜಗದ್ಗುರು ಮಾಡೋಣ. ನೀವೆಲ್ಲರೂ ಸಂಕಲ್ಪ ಮಾಡೋದಾದ್ರೆ ದಯವಿಟ್ಟು ಈ ಒಂದು ಸಂಕಲ್ಪ ಮಾಡಿ. ಏನ್ ಮಾಡ್ತಿರೋ ಬಿಡ್ತಿರೋ, ಭಾರತವನ್ನು ಬೈಯಲ್ಲ. ನನ್ನ ಭಾರತವನ್ನು ಪ್ರೀತಿಯಿಂದ ಹೊಗಳ್ತೀನಿ. ಹೊಗಳಲಿಕ್ಕೆ ಸಾಧ್ಯ ಆಗದೆ ಹೋದ್ರೆ ಸುಮ್ಮನೆ ಆದರೂ ಇರ್ತೀನಿ ಅನ್ನೋ ಒಂದೇ ಒಂದು ಸಂಕಲ್ಪವನ್ನ ನೀವು ಜೋಳಿಗೆಗೆ ಹಾಕಿದ್ರೆ ಇವತ್ತಿನ ಕಾರ್ಯಕ್ರಮ ಸಾರ್ಥಕ ಆಯಿತು ಅಂತ ಭಾವಿಸ್ಕೋತೀವಿ. ಈ ಕಾರ್ಯಕ್ರಮವನ್ನು ನಿಮ್ಗೆ ಅರ್ಪಿಸ್ತಾ ವಂದೇ ಮಾತರಂ ಗೀತೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ